ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಯಾರು ಮಾಡದ ಕೆಲಸ ಮಾಡ್ತಾರಾ ಡಿ ಕೆ ಶಿವಕುಮಾರ್. ಅದೊಂದು ಕೆಲಸ ಮಾಡಿದ್ರೆ ಎಲ್ಲರೂ ದಂಗಾಗ್ತಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಒಂದು ತಿಂಗಳಲ್ಲಿ ಏನು ಮಾಡಿದ್ರು, ಏನಿಲ್ಲ, ಇನ್ನು ಮುಂದೆ ಯಾವ ರೀತಿಯಾದಂಥ ಕೆಲಸಗಳನ್ನ ಮಾಡ್ಬೋದು, ಹೀಗೆ ಹಲವಾರು ಚರ್ಚೆಗಳಿದೆ. ಇದೀಗ ಆ ಒಂದು ಕೆಲಸ ಮಾಡಿದ್ರೆ ಎಲ್ಲರೂ ದಂಗಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾವ ಕೆಲಸ? ಬಸವರಾಜ ಹೊರಟ್ಟಿಗೆ ಶಾಕ್ ಕೊಡ್ತಾರಾ ಸಿಎಂ? ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳು ಇವತ್ತಿದ್ದಂಥ ದಿನ ನಾಳೆ ಇರೋದಿಲ್ಲ. ರಾಜಕಾರಣದಲ್ಲಿ ಆ ರೀತಿಯಾಗಿ ಬೆಳವಣಿಗೆಗಳನ್ನ ಪಡೆದುಕೊಳ್ತಾ ಇದೆ ರಾಜಕೀಯವಾಗಿ. ಇದೀಗ ಡಿ ಕೆ ಶಿವಕುಮಾರ್ ಏನೆಲ್ಲ ಮಾಡ್ಬೋದು, ಯಾರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಬೋದು, ಈಗ ಏನು ಮುಂಚೆ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಅಂತ ಇತ್ತು, ಅಂತ ಸಂದರ್ಭದಲ್ಲಿ ಆದಂತ ಒಂದಿಷ್ಟು ಕೆಲಸಗಳ ಬಗ್ಗೆ ನಾವಿಲ್ಲಿ ಗಮನಿಸೋದಾದ್ರೆ, ಇದು ಬಸವರಾಜ ಹೊರಟ್ಟಿಗೆ ಶಾಕ್ ಕೊಡ್ತಾರಾ ಸಿಎಂ ಡಿ ಕೆ? ಹೊರಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ. ನೋವೇ ಅವಿಶ್ವಾಸ ನಿರ್ಣಯ ಆಗೋದೇ ಇಲ್ಲ ಅಂತ ಒಂದು ಕಡೆ, ಇತಿಹಾಸದಲ್ಲಿ ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿಲ್ಲ. ಆದ್ರೆ ಅವಿಶ್ವಾಸ ನಿರ್ಣಯ ಮಾಡಲು ಕಾರಣವೇ ಇಲ್ಲ. ರಾಜೀನಾಮೆ ನೀಡಿ ಅಂತ ಒತ್ತಡ ಹಾಕಿಲ್ಲ ಎಂದ ಹೊರಟ್ಟಿ. ಸಭಾಪತಿ ಬಸವರಾಜ ಹೊರಟ್ಟಿ ವಿರುದ್ಧ ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಈಗ ಸಂಖ್ಯಾಬಲ ಹೆಚ್ಚಿಸಿಕೊಂಡಿರುವಂತಹ ಕಾಂಗ್ರೆಸ್ನಲ್ಲಿ ಸಭಾಪತಿ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇತ್ತ ಸದನ ಹೇಳುವ ನಿರ್ಧಾರಕ್ಕೆ ನಾನು ಬದ್ಧ ಅಂತಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಈ ಕುರಿತು ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಸಭಾಪತಿ ಬಸವರಾಜ ಹೊರಟ್ಟಿ ಜೊತೆ ನಡೆಸಿರುವಂತಹ ಚಿಟ್ ಚಾಟ್ ಇದೆ, ನೋಡ್ಕೊಂಬರೋಣ. ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯರುಗಳ ಸಂಖ್ಯಾಬಲ ಹೆಚ್ಚಾದಂತೆ ಇದೀಗ ಪರಿಷತ್ ಸಭಾಪತಿ ಸ್ಥಾನದ ಕುರಿತಂತೆ ಒಂದಿಷ್ಟು ಚರ್ಚೆಗಳಾಗ್ತಿದೆ. ಇರುವಂತಹ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರನ್ನ ಬದಲಾಯಿಸಿ ಬೇರೆಯವರಿಗೆ ಅವಕಾಶ ಸಿಗಬೇಕು ಅನ್ನುವಂತಹದ್ದು ಒಂದು ಕಡೆ ವಾದವಾದ್ರೆ, ಅವರೇ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹದ್ದು ಕೂಡ ಒಂದಿಷ್ಟು ಗುಲ್ಲು ಕೂಡ ಎದ್ದಿರುವಂತದ್ದು. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಮಾತನಾಡಿಸ್ತೇನೆ. ಸರ್, ಹಿರಿಯರಿದ್ದೀರಿ, ಬಹಳ ದಿನಗಳಿಂದಲೂ ಕೂಡ ಇದಿತ್ತು. ಒಂದಿಷ್ಟು ಜನ ನೇರವಾಗಿ ನಿಮ್ಮ ಮೇಲೆ ಗದಾಪ್ರಹಾರ ಮಾಡಿದ್ರು, ಒಂದಿಷ್ಟು ಜನ ಹಿಂದೆ ಇದ್ದು ಬದಲಾಗಬೇಕು, ನಮ್ದು ಸಂಖ್ಯಾಬಲ ಇದೆ ಅನ್ನುವಂತಹದನ್ನ ಹೇಳಿದ್ರು. ಈಗ ಅಧಿಕೃತವಾಗಿ ಸಂಖ್ಯಾಬಲ ಕಾಂಗ್ರೆಸ್ನಿಂದ ಹೆಚ್ಚಾಗಿದೆ. ಸರ್, ಮೊದಲನೇ ರಿಯಾಕ್ಷನ್? ಈಗ ನಾನು ಅದನ್ನ ಮಾಧ್ಯಮಗಳ ಮುಖಾಂತರ ನೋಡಿದ್ದೀನಿ. ನನಗೇನು ಯಾರು ಏನು ಕೇಳಿಲ್ಲ, ಇವತ್ತಿನವರೆಗೂ ಯಾರು ಏನು ಅದ್ರ ಬಗ್ಗೆ ನನ್ನ ಮುಂದೆ ತಕರಾರನ್ರಿ ಅಥವಾ ಏನೋ ಮಾಹಿತಿ ಕೊಟ್ಟಿಲ್ಲ. ಆದರೆ ಇವತ್ತಿನವರೆಗೂ ನಾನು ಹೇಳೋದೇನಂದ್ರೆ, ಪಕ್ಷಗಳು ಬದಲಾಕ್ಕವು. ಈಗ ಇಲ್ಲಿ ನೀವು 1980ರಿಂದ ಈ ಮಾಹಿತಿ ಕೊಡ್ತೀನಿ ನಿಮಗೆ. ಪಕ್ಷಗಳು ಬದಲಾಕ್ಕವು. ಹಿಂದೆ ಏನಂದ್ರೆ 80ಕ್ಕಿಂತ ಮೊದಲ ಬರೀ ಕಾಂಗ್ರೆಸ್ ಸರ್ಕಾರ ಇರ್ತಿತ್ತು, ಅವಾಗ ಕಾಂಗ್ರೆಸ್ ಥರ ಇರ್ತಿದ್ರು. 83ಕ್ಕೆ ರಾಮಕೃಷ್ಣ ಹೆಗಡೆ ಅವರು ಬಂದಾಗ ರೆಹಮಾನ್ ಖಾನ್ ಅವರು ಇದ್ದರು. ರೆಹಮಾನ್ ಖಾನ್ ಅವರನ್ನು ಮುಂದುವರಿಸಿದ್ರು. ಮುಂದೆ ಜನತಾದಳ ಮೆಜಾರಿಟಿ ಆದರೂ ಸಹಿತ ಅವ್ರನ್ನ ಟಚ್ ಮಾಡಲಿಲ್ಲ. ಹಂಗೆ ಮುಂದೆ ಚೇಂಜ್ ಹಾಕೋತ ಬಂದರು, ಬೇರೆ ಬೇರೆಯವ್ರು ಬಂದರು. ಆವಾಗ ರಾಮರಾವ್ ಪೋತಾರ್ ಬಂದರು, ಆಮೇಲೆ ಮಂಜುನಾಥ್ ಬಂದರು, ಆಮೇಲೆ ಮತ್ತೆ ಈ ಕಡೆ ವೀರೇಂದ್ರ ಪಾಟೀಲ್ ಬಂದರು, ಆ ಕಡೆ ಮಂಜುನಾಥ್ ಇದ್ದರು. ಹಿಂಗೆ ಅದೊಂದು ಏನಂದ್ರೆ, ಸಭಾಪತಿಯನ್ನು ಅವಿಶ್ವಾಸ ನಿರ್ಣಯ ಮಂಡಿಸೋದು ಅಂದ್ರೆ ಅದು ಭಾಳ ಗಂಭೀರವಾದಂಥ ಒಂದು ವಿಚಾರ ಆಗ್ತಿದೆ. ಮತ್ತು ನಾನು ಎಲ್ಲೂ ಪಕ್ಷಪಾತ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ, ಯಾರನ್ನ ಬಚಾವ್ ಮಾಡೋದಾಗಲಿ, ಯಾರನ್ನ ಇದು ಮಾಡೋದು ನಾನು ಮಾಡಿಲ್ಲ. ನಾನು ಆ ಸ್ಥಳದಲ್ಲಿ ಕುಂತಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡೀನಿ. ಇಡೀ ಸದನ ನನ್ನ ಬಗ್ಗೆ ಯಾರು ಒಬ್ಬಿಬ್ಬರನ್ನ ಬಿಟ್ಟರೆ ಯಾರು ನನ್ನ ವಿರೋಧ ಮಾತಾಡುವಂಥವ್ರಿಲ್ಲ.
ಅವ್ರ ಮನಸ್ಸಿನಲ್ಲಿಯೂ ಸಹಿತ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ತಿದೆ. ಇಷ್ಟೆಲ್ಲ ವಿಷಯ ಬಂದಾಗ, ಇದು ಹಿಂಗೆ ಈ ಸುದ್ದಿ ಬಂದಾಗ ಇನ್ನೊಂದು ಸಾರಿ ಚರ್ಚೆ ನಡೆದಿತ್ತು, ಅದು ಅಲ್ಲಿಗೆ ಮುಗೀತಿ. ಆವಾಗೂ ಬಹುಮತ ಇತ್ತು, ಅವಾಗ ಒಂದು ಬಹುಮತ ಇತ್ತು, ಈಗ ಭಾಳಷ್ಟು ಮಂದಿ ಬಹುಮತ ಹಾಕಾರ. ಅದಕ್ಕೆ ಬಹುಮತ ಇದ್ರೆ ಸಭಾಪತಿನ ಬದಲು ಮಾಡ್ಬೇಕು ಅನ್ನುವಂಥದ್ದು ಎಲ್ಲಿಲ್ಲ. ಅದೊಂದು ಯಾವುದೇ ಸಭಾಪತಿ ಅಂದ್ರೆ ಆ ಸ್ಥಾನಕ್ಕೆ ಕುಂತಾಗ ಪಕ್ಷಾತೀತವಾಗಿ ಇರ್ತಾರೆ. ನಾನು ಸಭಾಪತಿ ಆದ ದಿವಸ ಪ್ರಾಥಮಿಕ ಸದಸ್ಯತ್ಗೆ ರಾಜೀನಾಮೆ ಕೊಟ್ಟಿನಿ, ಎಲ್ಲಿ ಮಾಡಿ ಸಭಾಪತಿ. ಈಗಿರುವಾಗ ಯಾರು ಕುಂತ್ರೆ ಏನಾಗಬೇಕಲ್ಲೇ ಸಭಾಪತಿನ. ಮತ್ತು ಅದು ಇಷ್ಟೆಲ್ಲ ಆದ್ರೆ ಕಡೆಕ ತೀರ್ಮಾನ ಬಿಟ್ಟಿದ್ದು ಸದನಕ್ಕೆ. ಸದನ ಇದು ಸುಪ್ರೀಂ, ಅದೇನು ತೀರ್ಮಾನ ಮಾಡ್ತಾ ಆ ತೀರ್ಮಾನಕ್ಕೆ ನಾನು ಬದ್ಧರಾಗಿರ್ಬೇಕಾಗ್ತಿದೆ. ತಮಗೆ ಸಿಎಂ ಕರೆ ಮಾಡಿದ್ರು, ಈ ಬಗ್ಗೆ ಮಾತನಾಡಿದ್ರು ಅನ್ನುವಂತಹದ್ದೊಂದು ಚರ್ಚೆ ಇದೆ ಸರ್, ಹೌದಾ? ನನ್ನ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸಿಎಂ ಅವರು, ಇದ್ರ ಬಗ್ಗೆ ನಾನು ಕೂಡ ಮಾತಾಡಿಲ್ಲ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಸಭಾಪತಿ ಬಗ್ಗೆ ಅದು ಏನು ಮಾತಾಡಿಲ್ಲ, ನಾನು ಕೂಡ ಏನು ಮಾತಾಡಿಲ್ಲ ಅವರು ಇವತ್ತು. ಇಡೀ ಸದನದಲ್ಲಿ ರಾಜಕೀಯ ಪಕ್ಷ ಅನ್ನೋದಕ್ಕಿಂತ ತಮ್ಮ ಸುದೀರ್ಘ ರಾಜಕಾರಣದ ವಿಚಾರವಾಗಿ ಒಂದು ಗೌರವ, ಒಂದು ಘನತೆ ಇದ್ದೇ ಇದೆ. ಅದನ್ನ ಸದಸ್ಯರು ಕೂಡ ಅನೇಕ ಬಾರಿ ವ್ಯಕ್ತಪಡಿಸಿದ್ದಾರೆ. ಈಗಲೂ ಕೂಡ ಅಂತಹದ್ದೇ ವಿಚಾರ ಚರ್ಚೆಗೆ ಬಂದಿದೆ. ಇಲ್ಲಿಯವರೆಗೂ ತಾವು ಪಕ್ಷಪಾತ ಮಾಡಿದ್ದನ್ನುವಂತಹದ್ದಾಗ್ಲಿ ಅಥವಾ ಬೇರೆ ಪಕ್ಷದಿಂದ ಇದ್ರು ಅನ್ನುವಂತಹದ್ದಾಗ್ಲಿ ಯಾವುದೇ ಚರ್ಚೆ ಇಲ್ಲ. ಆದ್ರೂ ಕೂಡ ಇಂತಹದ್ದೊಂದು ಏನು ಒಂದಿಷ್ಟು ಜನ ಸದಸ್ಯರುಗಳು ಹಿಂದೆ ನಿಂತ್ಕೊಂಡು ಈ ರೀತಿಯಾದಂತಹ ಪಿತೂರಿನ ಮಾಡ್ತಿದ್ದಾರೆ ಅನ್ನುವಂತಹದ್ದು, ಅಥವಾ ಈ ರೀತಿಯಾಗಿ ಅಂದ್ರೆ ತಮ್ಮನ್ನ ಆ ಸ್ಥಾನದಿಂದ ಇಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಚಟುವಟಿಕೆ ಮುಂದುವರೆದಿದೆ ಅನ್ನುವಂತಹದ್ದು ತಮಗೇನು ಅನಿಸ್ತಿದೆ ಸರ್? ಅಲ್ಲ, ಅವರು ಪ್ರಜಾಪ್ರಭುತ್ವ, ಅವರು ಸ್ವತಂತ್ರದಾರ ಮಾತಾಡಕ್ಕೆ. ಬಟ್ ನನಗನ್ಸಿ ಮಟ್ಟಿಗೆ ಅತ್ಯಂತ ಪ್ರಾಮಾಣಿಕತೆಯಿಂದ ಹೇಳ್ಬೇಕಾದ್ರೆ ಒಬ್ಬರಿಬ್ಬರನ್ನ ಬಿಟ್ಟರೆ ಇಡೀ ಸದನದಲ್ಲಿ ಯಾರೂ ಇದರ ಬಗ್ಗೆ ಚಕಾರ ಶಬ್ದ ಮಾತಾಡಿಲ್ಲ ಅನ್ನೋದು ನನಗೆ 100ಕ್ಕೆ 100 ಗೊತ್ತೈತಿ. ಒಂದಿಬ್ಬರು ಮತ್ತು ಸಹಜ ಮಾತಾಡೋರ, ಅದಕ್ಕೆ ಅವ್ರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ನಾ ಏನು ಹೇಳಕ್ಕೆ ಬರೋದಿಲ್ಲ. ಇಡೀ ಸದನ ಎಲ್ಲ ಏನಾಯ್ತಂದ್ರೆ ನನ್ನ ಬಗ್ಗೆ ಯಾವುದೇ ರೀತಿಯಿಂದ ಆಪಾದನೆ ಮಾಡುವಂಥ ಆಸ್ಪದ ಇಲ್ಲ. ನಾ ಎಲ್ಲೂ ಕಪ್ಪು ಚುಕ್ಕಿ ಇಟ್ಕೊಂಡಿಲ್ಲ. ಅದು ಏನೆಲ್ಲ ಸದನ ಇದು ಸುಪ್ರೀಮ. ಸದನದಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ನಾವು ಒಪ್ಪಬೇಕಾಗುತ್ತೆ. ಸದನ ಮತ್ತೆ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಹೊರಟ್ಟಿ ಅವರು ಬದ್ಧರಾಗಿದ್ದಾರೆ. ಇನ್ ಕೇಸ್ ಇವತ್ತೇ ರಾಜೀನಾಮೆ ಕೊಡಿ ಅಂತಂದ್ರೆ ಹೊರಟ್ಟಿ ಅವರು ರೆಡಿ ಇದ್ದಾರೆ. ಅದು ಪ್ರಸಂಗ ಬರಲಿ, ಸಿಚುವೇಶನ್ ನೋಡ್ತೀನಿ. ಸಿಚುವೇಶನ್ ನೋಡಿ ನಾನು ಯಾವುದೇ ರೀತಿಯಿಂದ ಎಲ್ಲರನ್ನೂ ಎದುರು ಹಾಕ್ಕೊಂಡು ಕುರ್ಚಿ ಅಂಟ್ಕೊಂಡು ಕುಂದಿರುವಂಥ ಪದ್ಧತಿ ಇಲ್ಲ. ಅಂಥ ಪರಿಸ್ಥಿತಿ ಏನಾರು ಬಂದರೆ ಅದಕ್ಕೆ ನಾನು ತಕ್ಷಣ ಸ್ಪಂದಿಸುವಂಥ ಕೆಲಸ ಮಾಡ್ತೇನೆ. ಇದಿಷ್ಟು ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರ ಮಾತು. ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.